ಇನ್ನು ಚಾಮರಾಜನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಚದುರಂಗದ ಆಟ ಶುರುವಾಗಿದೆ. ಚಾಮರಾಜನಗರ ಗೆಲ್ಲೋದಕ್ಕೆ ಸಿಎಂ ರಣತಂತ್ರವನ್ನ ರೂಪಿಸ್ತಾ ಇದ್ದ ಹಾಗೆ ಬಿಜೆಪಿ ಹೈಕಮಾಂಡ್ ಪ್ರತಿದಾಳವನ್ನ ಉರುಳಿಸಿದೆ. ಇತ್ತ ಮಂಡ್ಯ ಗೆಲ್ಲೋದಕ್ಕೂ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ತಂತ್ರಗಳು ಏನೇ ಇದ್ರೂ ಕೂಡ ದೋಸ್ತಿಗಳ ಮಧ್ಯೆ ಕೆಲ ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ತಳಮಳ ತಂದಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ದಾಳಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಬಿಜೆಪಿ ಹೈಕಮಾಂಡ್ ಉರುಳಿಸಿದ ಪ್ರತಿ ದಾಳಕ್ಕೆ ಕೈಪಡೆ ತತ್ತರ. ವಾರದ ಹಿಂದಷ್ಟೇ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಹಾಗೂ ಅವರ ಬೆಂಬಲಿಗರನ್ನೇ ಟಾರ್ಗೆಟ್ ಮಾಡಿ ಆಪರೇಷನ್ ಹಸ್ತ ನಡೆಸಿದ್ರು. ಸಂಸದ ಶ್ರೀನಿವಾಸ್ ಪ್ರಸಾದ್ ಸಹೋದರ ವಿ ರಾಮಸ್ವಾಮಿ ಸೇರಿದಂತೆ ಖುದ್ದು ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು ಕಾಂಗ್ರೆಸ್ ಸೇರಿದ್ರು. ಇಷ್ಟೇ ಯಾಕೆ, ಏಪ್ರಿಲ್ 12ರಂದು ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಬೃಹತ್ ಆಪರೇಷನ್ ನಡೆಸೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಮೊನ್ನೆ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟಿದ್ದ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಆಪ್ತರಿಗೆ ಸಿಎಂ ಗಾಳ ಹಾಕ್ತಿದ್ದಂತೆ ಹೈಕಮಾಂಡ್ ಎಚ್ಚೆತ್ತಿದೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜುರನ್ನ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಕಳುಹಿಸಿ ಪ್ರತಿ ದಾಳ ಉರುಳಿಸಿದೆ. ಕಾಂಗ್ರೆಸ್ನವರು ಅವರು ಒಂದು ಮಾತು ಹೇಳಿದ್ದಾರೆ, ಯಾರಾದರೂ ಬರ್ತಿರ್ತಾರೆ, ಬಂದವ್ರಿಗೆಲ್ಲ ನಾನು ಯಾಕೆ ನಿವೃತ್ತಿ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಬರ್ತಾರೆ, ಬಂದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಹತ್ರ ಮಾತಾಡಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಅವ್ರ ಹತ್ರ ಯಾವುದೇ ಥರದ ಉತ್ತರಗಳನ್ನು ಅವರು ಹೇಳಿಲ್ಲ. ದೋಸ್ತಿಗಳು ಒಂದಾಗಿ ಕಾಂಗ್ರೆಸ್ ಮಣಿಸೋಕೆ ಮುಂದಾಗಿದ್ದಾರೆ. ಆದ್ರೆ ಇದೇ ಮೈತ್ರಿ ಕೆಲವು ಕಡೆ ಬಿಜೆಪಿಗೆ ದುಬಾರಿ ಆಗ್ತಿದೆ. ಹಾಸನದಲ್ಲಿ ಪ್ರಜ್ವಲ್ ಪರ ಪ್ರಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರೀತಂ ಗೌಡ ಕೈ ಜೋಡಿಸುತ್ತಿಲ್ಲ. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಸೇರಿದ್ರು, ಯಾವುದೇ ಜವಾಬ್ದಾರಿ ವಹಿಸಿಲ್ಲ. ಕೋಲಾರದಲ್ಲಿ ಮಲೇಶ್ ಬಾಬು ಪರ ಮುನಿಸ್ವಾಮಿ ಮತ್ತು ಲಿಂಬಾವಳಿ ಪ್ರಚಾರ ಮಾಡ್ತಿದ್ದಾರೆ ಬಿಟ್ರೆ ಬೇರೆ ನಾಯಕರು ಬಂದಿಲ್ಲ. ಅಲ್ಲದೆ ಕಲಬುರಗಿಯಲ್ಲೇ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬಿಜೆಪಿ ನನ್ನ ನಡೆಸಿಕೊಂಡ ರೀತಿ ನೋವಾಗಿದೆ ಅಂತ ಉಮೇಶ್ ಜಾಧವ್ ಅವರ ಪ್ರಚಾರ ಸಭೆಯಲ್ಲಿ ಹೇಳಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ ರೀತಿ ನೋಡು ಒಂದು ಮಿನಿಸ್ಟ್ರಿ ಪಾರ್ಟಿ ಇರಬಾರ್ದು. ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ನಾನು ಏನ್ ನನ್ನ ಕುಟುಂಬ ಹೊಡೆದ್ರು, ನನ್ನ ಕುಟುಂಬ ಹೊಡೆದವರೇ ನಮ್ಮ ಪಾರ್ಟಿಯಾಗಿ ಇರ್ತಕ್ಕಂಥ ಬದಲಾಸರು ಇದು ಹೇಳ್ತೀನಿ. ಎಲ್ಲ ಅಸಮಾಧಾನಕ್ಕೂ ಮದ್ದಾಗುತ್ತಾ ಪ್ರಧಾನಿ ಮೋದಿ ರಾಜ್ಯ ಪ್ರವಾಸ. ಬಿಜೆಪಿಯಲ್ಲಿ ತಂತ್ರಗಾರಿಕೆ ಎಷ್ಟು ಜೋರಾಗಿ ನಡೀತಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಸಮಾಧಾನವೂ ಕಾಡ್ತಿದೆ. ಈ ಮಧ್ಯೆ ಏಪ್ರಿಲ್ 14ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಮೋದಿ ಮತ ಶಿಕಾರಿ ನಡೆಸಲಿದ್ದು, ಹೆಬ್ಬಾಳ, ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಯಲಿದೆ. ಮಂಗಳೂರಿನಲ್ಲೂ ಮೋದಿ ಸಮಾವೇಶ ನಡೆಸಲಿದ್ದಾರೆ. ಮೋದಿಯವರು ಸಹ ನಾಳೆ 14ನೇ ತಾರೀಕು ಮಂಗಳೂರಿನಲ್ಲಿ ದೊಡ್ಡ ಸಭೆ, ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ. ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ. ಎಲ್ಲವೂ ಸರಿಯಾಗಿದೆ. ಒಬ್ಬೊಬ್ಬರನ್ನ ಕರೆಸಿ ಮಾತಾಡಿ ಎಲ್ಲವನ್ನ ಬಗೆಹರಿಸಿ ಕಳಿಸ್ಕೊಟ್ಟು ಎಲ್ಲರನ್ನೂ ಕರೆಸ್ಕೊಂಡು ಇಲ್ಲೇ ಮಾತಾಡಿ ಎಲ್ಲರೂ ಒಗ್ಗಟ್ಟಿಂದ ಒಮ್ಮತದಿಂದ ಕೆಲಸ ಮಾಡ್ತೀನಿ ಅಂತ ಉಟ್ಕೊಂಡೋಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಅಸಮಾಧಾನವು ಶಮನವಾಗಿದೆ ಅಂತ ಬಿಎಸ್ವೈ ಹೇಳ್ತಿದ್ದಾರೆ. ಆದರೆ ಶಿವಮೊಗ್ಗದಲ್ಲಿ ಏಪ್ರಿಲ್ 12ಕ್ಕೆ ನಾಮಪತ್ರ ಸಲ್ಲಿಸುತ್ತೇನೆ ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.